ಅದು ಸರಿ ಇಲ್ಲ, ಇದು ಸರಿ ಇಲ್ಲ, PDO ಸರಿ ಇಲ್ಲ, ಗ್ರಾಮ ಪಂಚಾಯತಿ ಅಧ್ಯಕ್ಷ ಸರಿ ಇಲ್ಲ, ಮತ್ತೆ ಮೆಂಬರ್ಸ್ಗಳು ಸರಿ ಇಲ್ಲ ಅಂತ ದೂಷಣೆ ಮಾಡೋ ಬದಲು ಫಸ್ಟ್ ನಾನು ಎಷ್ಟು ಸರಿ ಇದ್ದೀನಿ ಅಂತ ಯೋಚನೆ ಮಾಡಬೇಕು. ಯೋಚನೆ ಮಾಡಿಕೊಂಡು ಮುಂದುವರಿಬೇಕು. ಈಗ ನನ್ನ ದೇಶ ಉದ್ಧಾರ ಆಗಿಲ್ಲ, ನನ್ನ ಗ್ರಾಮ ಉದ್ಧಾರ ಆಗಿಲ್ಲ ಅಂತ ದೂಷಣೆ ಮಾಡ್ಕೊಂಡೇ ಕೂತ್ಕೊಳ್ಳೋ ಬದಲು ಈ ತರ ಮಾಡಿ, ನಾನೊಂದು ಪಂಚಾಯತಿಗೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಏನು ನಡೀತಾ ಇದೆ, ಗ್ರಾಮ ಸಭೆಯಲ್ಲಿ ಏನಾಗಿದೆ, 15 ಫೈನಾನ್ಸಲ್ಲಿ ಅಮೌಂಟ್ ಎಷ್ಟು ಬಂದಿದೆ, ಎಷ್ಟು ಖರ್ಚಾಗಿದೆ, ಇದಕ್ಕೆ 3 ಅಪ್ಲಿಕೇಶನ್ ಬರ್ದೀನಿ. ಇವತ್ತು ನಾನು ನರಸೀಪುರ ಗ್ರಾಮ ಪಂಚಾಯತಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಲಕ್ಷ್ಮೀನಾರಾಯಣ ಅಂತ ನಾನು ಮಾತಾಡೋದು. ಸೊ ಇದರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ ಎಷ್ಟಂತ, ಏನೇನು ಕೊಟ್ಟಿದ್ದೀನಿ ಅಂತ. ಇದರಲ್ಲಿ ಇದೊಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಇವತ್ತು ಇದು 15ನೇ ಹಣಕಾಸಿನ ಯೋಜನೆದು ಒಂದು. ಇದು ಸ್ಥಳೀಯ ತೆರಿಗೆ ಎಷ್ಟು ಕಲೆಕ್ಟ್ ಆಯಿತು, ಎಷ್ಟು ಖರ್ಚಾಗಿದೆ ಅಂತ ಒಂದು. ಇನ್ನೊಂದು ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಸಭೆ ನಡೆದಿದ್ದಾಗಲ್ಲ, ಗ್ರಾಮ ಸಭೆ ಅಥವಾ ಸಭೆಗಳು ನಡೀತದಲ್ಲ, ಸಾಮಾನ್ಯ ಸಭೆ, ಗ್ರಾಮ ಸಭೆ, ಇದರಲ್ಲಿ ಏನೇನು ಯೋಜನೆಗಳನ್ನ ರೂಪಿಸಲಾಯಿತು, ಅದನ್ನ ಏನೇನು ಅನುಷ್ಠಾನ ಮಾಡಲಾಯಿತು ಅಂತಕ್ಕಂಥದ್ದನ್ನ ಒಂದು ಕೋರ್ಬಿಟ್ಟು ನಾನು ಅಪ್ಲಿಕೇಶನ್ ಬರ್ದೀನಿ, ಅರ್ಜಿ ಬರ್ದಿದ್ದೀನಿ. ಈ ಅರ್ಜಿನ ಇವರು ತಗೊಳ್ತಾರೆ. ಈ ಅರ್ಜಿನ ತಗೊಂಡು ನಮಗೆ ಇದರದ್ದು ಕಡತನ ಡಾಕ್ಯುಮೆಂಟ್ಸ್ನ ಕೊಡ್ತಾರೆ. ಕೊಟ್ಬಿಟ್ಟು ಅವಾಗ ನಾವು ಪಾರ್ಟಿಸಿಪೇಟ್ ಮಾಡಂಗಾಗುತ್ತೆ. ಕೊಟ್ಟಾಗ ಅಕಸ್ಮಾತ್ ಕೊಟ್ಟಿಲ್ಲ ಅಂತಂದ್ರೆ RTIಗೆ ಹಾಕ್ತೀನಿ. RTIಯಲ್ಲಿ ಆಗಿದ್ದಾದ್ಮೇಲೆ ಅವರು 30 ಡೇಸಲ್ಲಿ ಕೊಡ್ತಾರೆ. ಹಂಗೂ ಕೊಟ್ಟಿಲ್ಲ ಅಂದ್ರೆ ಮೇಲ್ಮನವಿ ಸಲ್ಲಿಸ್ತೀನಿ. ಮೇಲ್ಮನವಿ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತಾರೆ ಡಾಕ್ಯುಮೆಂಟ್ಸು. ಸೊ ಇದನ್ನ ಫಸ್ಟ್ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಏನ್ ನಡೀತಾ ಇದೆ ನನ್ನ ಗ್ರಾಮ ಪಂಚಾಯತಿಲಿ ಎಷ್ಟು ದುಡ್ಡು ಖರ್ಚಾಗ್ತಾ ಇದೆ, ಎಷ್ಟು ಬಂದಿದೆ, ಎಷ್ಟು ಲಕ್ಷ ಬಂದಿದೆ, ಎಷ್ಟು ಕೋಟಿ ಬಂದಿದೆ, ಎಷ್ಟೆಷ್ಟು ಖರ್ಚಾಗಿದೆ, ಏನೇನು ಖರ್ಚಾಗಿದೆ, ಇದನ್ನ ಯಾವ ತರ ಅನುಷ್ಠಾನ ಮಾಡ್ತಾರೆ ಅನ್ನೋದನ್ನ ಫಸ್ಟ್ ನಾವು ತಿಳ್ಕೋಬೇಕು. ಇದನ್ನ ತಿಳ್ಕೊಂಡಿದ್ದಾದ್ಮೇಲೆ ನೋಡೋಣ ಮುಂದೆ ಏನಾಗುತ್ತೆ. ಇವತ್ತು ದಿನಾಂಕ 2 ಏಪ್ರಿಲ್ 25ನೇ ತಾರೀಕು ಕೊಡ್ತಾ ಇದ್ದೀನಿ. ಇದು ಮುಂದೆ ಏನೇನಾಗುತ್ತೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು.